ಓರ್ವ ಕೃಷಿಕನ ಮಗನಾಗಿ ಜನಿಸಿದ ಹೆನ್ರಿ ಫೋರ್ಡ್ನ ಕಥೆಯಾಗಿದೆ ಇದು. 1901ರಲ್ಲಿ ಹೆನ್ರಿ ಫೋರ್ಡ್ ಎಂಬ ವ್ಯಕ್ತಿ ತನ್ನದೇ ಹೆಸರಿನಿಂದ ಒಂದು ಕಾರು ಕಂಪನಿ ಸ್ಥಾಪನೆ ಮಾಡ್ತಾನೆ. ಆತನ ಗುರಿ ಸ್ಪೋರ್ಟ್ಸ್ ಕಾರು ಉತ್ಪಾದನೆ ಮಾಡುವುದಾಗಿತ್ತು. ಆದರೆ ಬಂಡವಾಳ ಹಾಕಿದವರಿಗೆ ಪ್ಯಾಸೆಂಜರ್ ಕಾರ್ ಉತ್ಪಾದನೆ ಮಾಡುವುದಾಗಿತ್ತು. ಸ್ವಾಭಾವಿಕವಾಗಿ ಹೆನ್ರಿ ಫೋರ್ಡ್ ಅದೇ ರೀತಿ ಇನ್ವೆಸ್ಟ್ ಹಾಕಿದವರ ನಡುವೆ ಜಗಳವಾಗುತ್ತೆ. ಇಬ್ಬರು ಬೇರೆ ಬೇರೆ ಆಗ್ತಾರೆ. ಕೊನೆಗೆ ಹೆನ್ರಿ ಫೋರ್ಡ್ಗೆ ತನ್ನ ಹೆಸರಿನಲ್ಲಿರುವ ಆ ಕಂಪನಿಯಿಂದಲೇ ಹೊರಬರಬೇಕಾಗುತ್ತದೆ. ಅದೇ ಕಂಪನಿಗೆ ಹೊಸ ಚೀಫ್ ಎಂಜಿನಿಯರ್ ಬರ್ತಾನೆ. ಕಂಪನಿ ಹೆಸರನ್ನೇ ಬದಲಾವಣೆ ಮಾಡ್ತಾನೆ. ಆದರೆ ಹೆನ್ರಿ ಫೋರ್ಡ್ ಅಷ್ಟು ಸುಲಭವಾಗಿ ಸೋಲಪ್ಪಲು ರೆಡಿ ಇರಲಿಲ್ಲ. ಅಂದು ಒಂದು ಪ್ರತಿಜ್ಞೆ ತೆಗೆದುಕೊಳ್ತಾನೆ, ಇನ್ನು ನಾನು ಯಾರ ಅಡಿಯಾಳಾಗಿ ಕೆಲಸ ಮಾಡುವುದಿಲ್ಲ ಎಂದು. 1903ರಲ್ಲಿ ಫೋರ್ಡ್ ಮೋಟಾರ್ಸ್ ಕಂಪನಿ ಎಂಬ ಹೆಸರಿನಿಂದ ಮತ್ತೊಂದು ಕಂಪನಿ ಸ್ಥಾಪನೆ ಮಾಡ್ತಾನೆ. ಹೆನ್ರಿ ಫೋರ್ಡಿನ ಈ ಕಂಪನಿಯಿಂದಾಗಿ ಅನೇಕ ಮಧ್ಯಮ ವರ್ಗದವರಿಗೆ ಕಾರು ಎಂಬ ಕನಸನ್ನು ನನಸು ಮಾಡುವಂತಾಗುತ್ತದೆ. ಯಾರು ಈ ಹೆನ್ರಿ ಫೋರ್ಡ್? ಹೇಗೆ ಜೀವನದಲ್ಲಿ ಸಕ್ಸಸ್ ಆದರು? ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. 1863 ಜುಲೈ 30 ಅಮೆರಿಕಾದ ವಿಲಿಯಮ್ಸ್ ಫೋರ್ಡ್ ಹಾಗೂ ಮ್ಯಾರಿ ಫೋರ್ಡ್ ದಂಪತಿಗಳ 6 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಈ ಹೆನ್ರಿ ಫೋರ್ಡ್ ಜನಿಸ್ತಾನೆ. ತಂದೆ ತಾಯಿಯ ವೃತ್ತಿ ಕೃಷಿಯಾಗಿದ್ದರೂ ಹೆನ್ರಿ ಫೋರ್ಡ್ಗೆ ಕೃಷಿ ಬಗ್ಗೆ ಆಸಕ್ತಿ ಇರಲಿಲ್ಲ. ಕಲಿಕೆಯಲ್ಲೂ ಆಸಕ್ತಿ ಇಲ್ಲದ ಹೆನ್ರಿ ಫೋರ್ಡ್ ತನ್ನ 8ನೇ ತರಗತಿಯಲ್ಲಿ ತನ್ನ ವ್ಯಾಸಂಗವನ್ನು ಕಡಿತಗೊಳಿಸ್ತಾನೆ. ಚಿಕ್ಕ ವಯಸ್ಸಲ್ಲಿ ಸಿಗುತ್ತಿರುವ ಆಟ ಸಾಮಗ್ರಿಗಳಲ್ಲಿನ ಮಿಷನ್ಗಳನ್ನು ಓಪನ್ ಮಾಡಿ ಅದರ ಕಾರ್ಯರೂಪವನ್ನು ನೋಡುತ್ತಿದ್ದ. ಹೀಗೆ ತನ್ನ ಸಣ್ಣ ಪ್ರಾಯದಲ್ಲೇ ವಾಚ್ಗಳ ರಿಪೇರಿ ಕೂಡ ಮಾಡ್ತಿದ್ದ. ತನ್ನ 15ನೇ ವಯಸ್ಸಿನಲ್ಲಿ ತಂದೆ ಕೃಷಿಗೆ ಸಹಾಯ ಮಾಡಲು ಸ್ಟೀಮ್ ಎಂಜಿನ್ ಟ್ರ್ಯಾಕ್ಟರ್ ಅನ್ನು ಮನೆಯಲ್ಲೇ ಇದ್ದುಕೊಂಡು ಕಂಡುಹಿಡಿಯುತ್ತಾನೆ. ಆದರೆ ಸಣ್ಣ ಒಂದು ಟ್ರ್ಯಾಕ್ಟರ್ ಆಗಿತ್ತು ಅದು. ಇದೇ ಸಮಯ ಮತ್ತೊಂದು ದುರಂತ ತನ್ನ ಜೀವನದಲ್ಲಿ ಘಟಿಸುತ್ತದೆ. ಅಂದರೆ ತನ್ನ ತಾಯಿ ಕೊನೆಯುಸಿರೆಳೆಯುತ್ತಾಳೆ. ಇದರಿಂದಾಗಿ ಹೆನ್ರಿ ಫೋರ್ಡ್ ತನ್ನ ಮನೆಯನ್ನೇ ಬಿಟ್ಟು ಹೋಗ್ತಾನೆ. ನಂತರ ಜೇಮ್ಸ್ ಫ್ಲವರ್ ಆ್ಯಂಡ್ ಬ್ರದರ್ಸ್ ಮಿಷಿನ್ ಶಾಪ್ ಎಂಬ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಇಲ್ಲಿ 1 ವಾರದ ಕೆಲಸಕ್ಕೆ $2.10 ವೇತನ ಸಿಗ್ತಾ ಇತ್ತು. ಆದರೆ ಈ ವೇತನದಿಂದ ಆತನ ದಿನನಿತ್ಯ ಜೀವನ ಸಾಗಿಸುವುದು ಕಷ್ಟಕರವಾಗಿತ್ತು. ಹಣಕಾಸಿನ ಹೆಚ್ಚಿನ ಗಳಿಕೆಗಾಗಿ ಆತ ಹೀಗೆ ಯೋಚಿಸ್ತಾನೆ, ನನಗೆ ವಾಚ್ ರಿಪೇರ್ ಗೊತ್ತಲ್ವಾ, ಅದನ್ನು ಕೂಡ ಪ್ಯಾಸಿವ್ ಇನ್ಕಮ್ ಆಗಿ ಮಾಡಬಹುದಲ್ವಾ ಅಂತ. ಹೀಗೆ ಆತನಿಗೆ ಬೇಕಾದಷ್ಟು ವಾಚ್ ರಿಪೇರ್ ಮಾಡಲು ಸಿಗುತ್ತೆ. ಇದರಿಂದ 1 ವಾರದಲ್ಲಿ $3 ಸಂಪಾದನೆ ಮಾಡ್ತಾನೆ. ಸಮಯ ಸಿಕ್ಕಿದಾಗಲೆಲ್ಲ ತನಗೆ ಏನಾದರೂ ಸಾಧಿಸಬೇಕು ಎಂಬ ಹಂಬಲದಿಂದ ಕಲಿತಾನೆ. ತನ್ನ 19ನೇ ವಯಸ್ಸಿನಲ್ಲಿ ತನ್ನ ತಂದೆ ಹಾಗೂ ಸಹೋದರರನ್ನು ನೋಡಬೇಕು ಅಂತ ಮನೆಗೆ ಹಿಂತಿರುಗ್ತಾನೆ. ಮನೆಗೆ ವಾಪಸ್ ಬಂದಾಗ ತಂದೆ ಹೊಸ ಟ್ರ್ಯಾಕ್ಟರ್ ಖರೀದಿ ಮಾಡಿಟ್ಟಿರ್ತಾರೆ. ಆದರೆ ಆಪರೇಟ್ ಹೇಗೆ ಮಾಡುವ ವಿಧಾನ ಎಂದು ತಂದೆಗೆ ತಿಳಿದಿರಲಿಲ್ಲ. ಆ ಸಮಯ ಮೆಷಿನ್ ಬಗ್ಗೆ ಚೆನ್ನಾಗಿ ತಿಳಿದಿರುವ ಹೆನ್ರಿ ಫೋರ್ಡ್ ಈ ಟ್ರ್ಯಾಕ್ಟರ್ ಅನ್ನು ಸ್ವತಃ ತಾನೇ ಆಪರೇಟ್ ಮಾಡ್ತಾನೆ. ಇದನ್ನೆಲ್ಲ ಸುತ್ತಮುತ್ತ ಪರಿಸರದವರು ನೋಡಿ ಆಶ್ಚರ್ಯಪಡ್ತಾರೆ. 19 ವಯಸ್ಸಿನ ಈ ಬಾಲಕನ ಕೆಲಸ ನೋಡಿ ಸುತ್ತಮುತ್ತ ಇರುವವರು ಕೂಡ ಇವನನ್ನು ಕೆಲಸಕ್ಕೆ ಕರೀತಾರೆ. ಈ ವಿಷಯ ಕಾಡ್ಗಿಚ್ಚಿನಂತೆ ಎಲ್ಲಾ ಕಡೆ ಹರಡುತ್ತದೆ. ಇವನ ವೃತ್ತಿ ಅಲ್ಪ ಸ್ವಲ್ಪ ಮಿಷಿನ್ ಸರಿ ಮಾಡುವುದು. ಅದೇ ರೀತಿಯಾಗಿ ಟ್ರ್ಯಾಕ್ಟರ್ನ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅದನ್ನು ಕೂಡ ಸರಿಪಡಿಸುತ್ತಿದ್ದ. ಈತನ ಈ ಎಲ್ಲಾ ವಿಷಯವನ್ನು ವೆಸ್ಟಿಂಗ್ ಹೌಸ್ ಎಂಜಿನ್ ಕಂಪನಿ ಆಫ್ ನ್ಯೂಯಾರ್ಕ್ಗೆ ಗೊತ್ತಾಗುತ್ತೆ. ಹೀಗೆ ಈ ಯುವಕರನ್ನು ತನ್ನ ಕಂಪನಿಯಲ್ಲಿ ಸೇರಿಸಿದರೆ ಲಾಭ ಆಗುವುದಂತೂ ಖಂಡಿತ ಎಂದು ತಿಳಿದು ಇವನನ್ನು ಕೆಲಸಕ್ಕೆ ಸೇರಿಸ್ತಾರೆ. ಒಳ್ಳೆಯ ವೇತನ, ಅದೇ ರೀತಿಯಾಗಿ ಒಳ್ಳೆ ಕಂಪನಿಯಲ್ಲೇ ಹೆನ್ರಿ ಫೋರ್ಡ್ಗೆ ಕೆಲಸ ಸಿಗುತ್ತೆ. ಒಳ್ಳೆ ಕಂಪನಿಯಾಗಿದ್ದರಿಂದ ಹೆನ್ರಿ ಫೋರ್ಡ್ಗೆ ಇನ್ನೂ ಹೆಚ್ಚು ಕಲಿಯುವಂತಾಗುತ್ತದೆ. ಹೀಗೆ ಮುಂದೆ ಹೆನ್ರಿ ಫೋರ್ಡ್ ವಿವಾಹ ಆಗ್ತಾನೆ. ಮುಂದೆ ಮದುವೆ ನಂತರ ಹೆನ್ರಿ ಫೋರ್ಡ್ ಮತ್ತು ಫ್ಯಾಮಿಲಿ ಬೇರೆ ಕಡೆ ಫ್ಲಾಟ್ಗೆ ಶಿಫ್ಟ್ ಆಗ್ತಾರೆ. ಹೀಗೆ ತೊಂದರೆ ಇಲ್ಲದೆ ಜೀವನ ನಡೆಸ್ತಾ ಇರೋ ಸಂದರ್ಭ ಯುರೋಪಿನ ಒಂದು ಪ್ರತಿಷ್ಠಿತ ಮ್ಯಾಗಝಿನ್ನಲ್ಲಿ ಒಂದು ಟೆಕ್ ವಾರ್ತೆ ಈತ ಓದುತ್ತಾನೆ. ಅದರಲ್ಲಿ ಒಂದು ಪ್ರಮುಖ ಅಂಶ ಕಂಡುಕೊಳ್ತಾನೆ. ಅಂದ್ರೆ ಭವಿಷ್ಯದಲ್ಲಿ ಗ್ಯಾಸ್ ಇಂಜಿನ್ಗಳದೇ ಸಾಮ್ರಾಜ್ಯವಾಗಲಿದೆ. ಇದನ್ನು ಅರಿತುಕೊಂಡ ಹೆನ್ರಿ ಫೋರ್ಡ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡ್ತಾನೆ. ಇದರಂತೆ 1891ರಲ್ಲಿ ಎಡಿಸನ್ ಇಲ್ಯುಮಿನೇಟಿಂಗ್ ಕಂಪನಿ ಆಫ್ ಡೆಟ್ರಾಯ್ಟ್ ಅಲ್ಲಿ ಕೆಲಸಕ್ಕೆ ಸೇರ್ತಾನೆ. ಎಡಿಸನ್ ಆ ಕಾಲದಲ್ಲಿದ್ದ ಅತ್ಯಂತ ಅಪ್ಡೇಟೆಡ್ ಕಂಪನಿಯಾಗಿತ್ತು. 1830ರಲ್ಲಿ ತನ್ನ ಶ್ರೇಷ್ಠ ಮಟ್ಟದ ಕೆಲಸದಿಂದಾಗಿ ಕೇವಲ 2 ವರ್ಷದಲ್ಲಿ ಆ ಕಂಪನಿಯ ಚೀಫ್ ಎಂಜಿನಿಯರ್ ಆಗಿ ಆಯ್ಕೆಯಾಗ್ತಾನೆ ಈ ಹೆನ್ರಿ ಫೋರ್ಡ್. ಕೆಲಸದಿಂದ ತನಗೆ ಬೇಕಾಗುವ ಹಣ ಕೈಯಲ್ಲಿ ತಲುಪಿದಾಗ ಆತ ಹೊಸ ಗ್ಯಾಸ್ ಇಂಜಿನ್ ಕಂಡುಹಿಡಿಯುತ್ತಾನೆ. ಈ ಕಂಡುಹಿಡಿದ ಗ್ಯಾಸ್ ಇಂಜಿನ್ನ ಕಾರ್ಯಕ್ಷಮತೆ ಪರೀಕ್ಷಿಸುವ ಸಲುವಾಗಿ 2 ಸೈಕಲ್ಗಳನ್ನು ಒಟ್ಟಿಗೆ ಮಾಡಿ ಒಂದು ಫೋರ್ಡ್ ಕ್ವಾಡ್ರಿ ಸೈಕಲ್ ನಿರ್ಮಿಸುತ್ತಾನೆ. ನಂತರ ಇದೇ ಸೈಕಲ್ $200ಗೆ ಮಾರಾಟವಾಗುತ್ತದೆ. ವಾಹನಗಳ ಚರಿತ್ರೆಯಲ್ಲಿ ಇಂದು ಕೂಡ ಈ ಸೈಕಲ್ ಪ್ರಮುಖ ಪಾತ್ರ ವಹಿಸಿವೆ. 1899ರಲ್ಲಿ ಎಡಿಸನ್ ಕಂಪನಿಯಿಂದ ಹೊರಬಂದು ಮತ್ತೊಂದು ಕಂಪನಿ ಪ್ರಾರಂಭಿಸುತ್ತಾನೆ. ಅದರ ಹೆಸರೇ ಡೆಟ್ರಾಯ್ಟ್ ಆಟೋಮೊಬೈಲ್ ಕಂಪನಿ. ಹಲವು ನಕಾರಾತ್ಮಕ ಕಾರಣಗಳಿಂದಾಗಿ, ಕ್ವಾಲಿಟಿ ಕಡಿಮೆ, ಪ್ರೈಸ್ ಹೆಚ್ಚು ಎನ್ನುವ ಕಾರಣದಿಂದಾಗಿ ಆ ಕಂಪನಿ ಕೂಡ ಮುಚ್ಚಲ್ಪಡುತ್ತದೆ.
ಈ ಸಮಯ ಅಮೆರಿಕದಲ್ಲಿ ರೇಸ್ ಕಾರುಗಳ ಕಲರವ ಜೋರಾಗ್ತದೆ. ಹೆನ್ರಿ ಫೋರ್ಡ್ ಹೊಸ ಕಾರು ಕಂಪನಿ ಪ್ರಾರಂಭಿಸುವ ಹಂಬಲದಿಂದ ಅನೇಕ ಕಡೆ ಬಂಡವಾಳ ಶಾಹಿಗಳನ್ನು ಹುಡುಕ್ತಾನೆ. ಈಗಾಗಲೇ ಹಲವು ಕಂಪನಿಗಳನ್ನು ಮುಚ್ಚಲ್ಪಟ್ಟಿರುವುದರಿಂದ ಯಾರು ಕೂಡ ಬಂಡವಾಳ ನೀಡಲು ಮುಂದೆ ಬರುವುದಿಲ್ಲ. ಹೀಗೆ ಕೆಲವು ಸಮಯದ ನಂತರ ಹೊಸ ಕಂಪನಿ ಆರಂಭಿಸಲು ಹ್ಯಾರೋಲ್ಡ್ ವಿಲ್ಸ್ ಎಂಬುವರು ಬಂಡವಾಳ ಹಾಕ್ತಾರೆ. ನಂತರ ಒಂದು ಹೊಸ ಸ್ಪೋರ್ಟ್ಸ್ ಕಾರ್ ತಯಾರು ಮಾಡ್ತಾರೆ. ಅತ್ಯುತ್ತಮ ಪರ್ಫಾರ್ಮೆನ್ಸ್ ನೀಡುವ ಕಾರು ಇದಾಗಿರುತ್ತದೆ. ಇದರಿಂದಾಗಿ ಇವರ ಕಂಪನಿಗೆ ಸಾಕಷ್ಟು ಇನ್ವೆಸ್ಟರ್ಸ್ ಹುಡುಕಿಕೊಂಡು ಬರ್ತಾರೆ. ಎಷ್ಟು ಇನ್ವೆಸ್ಟರ್ಸ್ ಬಂತಂದ್ರೆ ಹೆನ್ರಿ ಫೋರ್ಡ್ ಎಂಬ ಹೆಸರಿನಲ್ಲಿ 1901ರಲ್ಲಿ ಹೊಸ ಕಂಪನಿ ಸ್ಟಾರ್ಟ್ ಕೂಡ ಮಾಡ್ತಾನೆ. ಈ ಇನ್ವೆಸ್ಟರ್ಸ್ ಗಳಿಗೆ ಪ್ಯಾಸೆಂಜರ್ ಕಾರು ಉತ್ಪಾದನೆ ಮಾಡಲೇಬೇಕು ಎನ್ನುವ ವಾದ ಮಾಡ್ತಾರೆ. ಕೊನೆಗೆ ಈ ಕಂಪನಿಯಿಂದ ಹೆನ್ರಿ ಫೋರ್ಡ್ ಹೊರ ನಡೆಯುತ್ತಾನೆ. ಕಾರಣ ಈತನ ಪ್ಯಾಷನ್ ಸ್ಪೋರ್ಟ್ಸ್ ಕಾರ್ ಮಾತ್ರ ಆಗಿತ್ತು. ಹೆನ್ರಿ ಫೋರ್ಡ್ ಸ್ಥಾಪನೆ ಮಾಡಿದ ತನ್ನ ಸ್ವಂತ ಹೆಸರಿನ ಕಂಪನಿಯಿಂದ ಹೊರಹಾಕ್ತಾರೆ. ಮಾತ್ರವಲ್ಲ, ಹೆನ್ರಿ ಲೇಲ್ಯಾಂಡ್ ಎಂಬ ಹೊಸ ಚೀಫ್ ಎಂಜಿನಿಯರ್ ಅನ್ನು ಕಂಪನಿ ನೇಮಿಸ್ತಾರೆ. ತದನಂತರ ಆ ಕಂಪನಿ ಹೆಸರು ಕೂಡ ಕಾಡಿಲೈಕ್ ಅಂತ ಮರುನಾಮಕರಣ ಮಾಡ್ತಾರೆ. ಯಾರೇ ಹೊರಹಾಕಿದ್ದರೂ ಈ ಎಂಜಿನ್ ನ ಪ್ರಮುಖ ಸೂತ್ರ ಗೊತ್ತಿರುವುದು ತನಗೆ ಮಾತ್ರ ಎಂಬ ಸತ್ಯಾಂಶ ಹೆನ್ರಿ ಫೋರ್ಡ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಟಾಮ್ ಕೂಪರ್ ಎಂಬ ಓರ್ವ ರೇಸಿಂಗ್ ಸೈಕಲಿಸ್ಟ್ ಅನ್ನು ಭೇಟಿಯಾಗಿ ಇಬ್ಬರು ಸೇರಿ ಕಾರು ನಿರ್ಮಾಣ ಕಂಪನಿಯನ್ನು ಆರಂಭಿಸ್ತಾರೆ. 999 ಎಂಬ ಹೆಸರಿನ ಒಂದು ಕಾರನ್ನು ನಿರ್ಮಾಣ ಮಾಡ್ತಾರೆ. 1902ರಲ್ಲಿ ಅಂದರೆ ಹೆನ್ರಿ ಫೋರ್ಡ್ ಕಂಪನಿಯಿಂದ ಹೊರಹಾಕಿದ ಮುಂದಿನ ವರ್ಷವೇ ಒಂದು ಕಾರು ರೇಸಿಂಗ್ ನಲ್ಲಿ ಈ ಕಾರು ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ. ಬೇರೆ ಹಳೆಯ ಎಲ್ಲಾ ಕಂಪನಿಗಳು ಸ್ಪರ್ಧೆಗೆ ಬಂದ ಈ ರೇಸಿಂಗ್ ನಲ್ಲಿ ಒಂದು ಹೊಸ ಕಂಪನಿಯ ಕಾರು ವಿಜಯಶಾಲಿಯಾದದ್ದು ಈ ಕಂಪನಿಯ ಚಿತ್ರಣವೇ ಬದಲಾಗ್ತದೆ. 1903ರಲ್ಲಿ ಹೆನ್ರಿ ಫೋರ್ಡ್ ನೇತೃತ್ವದಲ್ಲಿ ಫೋರ್ಡ್ ಮೋಟಾರ್ಸ್ ಕಂಪನಿ ಎಂಬ ಒಂದು ಕಾರು ಕಂಪನಿ ಸ್ಥಾಪನೆಯಾಗ್ತದೆ. 1904ರಲ್ಲಿ 300 ಕೆಲಸಗಾರರನ್ನೊಳಗೊಂಡ ಕಂಪನಿಯಾಗಿ ಮಾರ್ಪಾಡಾಗುತ್ತದೆ. 1903ರಿಂದ 1908ರ ತನಕ ಅನೇಕ ಕಾರುಗಳನ್ನು ಈ ಕಂಪನಿ ತಯಾರಿಸ್ತಾರೆ. ಮಾಡೆಲ್ ಟಿ ಎಂಬ ಹೊಸ ಕಾರು ಫೋರ್ಡ್ ಕಂಪನಿಯ ಮೌಲ್ಯವನ್ನೇ ಹೆಚ್ಚಿಸುತ್ತದೆ. ಅನೇಕ ಮಧ್ಯಮ ವರ್ಗದವರಿಗೆ ಕಾರು ಎಂಬ ಕನಸನ್ನು ನನಸು ಮಾಡುವಂತಾಗುತ್ತದೆ. 1914ರ ಸಮಯವಾದಾಗ ಅಮೆರಿಕದಲ್ಲಿನ ಬಾಕಿ ಎಲ್ಲಾ ಕಂಪನಿಗಳು ಉತ್ಪಾದನೆ ಮಾಡುವ ಕಾರಿಗಿಂತ ಹೆಚ್ಚಿನ ಕಾರನ್ನು ಈ ಫೋರ್ಡ್ ಎಂಬ ಒಂದು ಕಂಪನಿ ಉತ್ಪಾದನೆ ಮಾಡುತ್ತದೆ. ಫೋರ್ಡ್ ಕಂಪನಿ ಬೇರೆ ದೇಶಗಳಿಗೂ ತನ್ನ ನಿರ್ಮಾಣವನ್ನು ವ್ಯಾಪಿಸಿ ಬೃಹತ್ತಾಗಿ ಬೆಳೆಯುತ್ತದೆ. 1947ರಲ್ಲಿ ಹೆನ್ರಿ ಫೋರ್ಡ್ ತನ್ನ 83ನೇ ವಯಸ್ಸಿನಲ್ಲಿ ನಿಧನವಾಗುವಾಗ ತನ್ನ ಕಂಪನಿ ಬೆಳೆದು ದೊಡ್ಡ ಮೈಲಿಗಲ್ಲು ಸೃಷ್ಟಿಸಿದ್ದು ಸ್ವತಃ ತಾನೇ ಕಣ್ತುಂಬಿ ನೋಡುತ್ತಾರೆ. ಇವತ್ತು ನಾನು ತಿಳಿಸಿದ್ದ ಈ ವಿಡಿಯೋ ಓರ್ವ ಕೃಷಿಕರ ಮಗನಾಗಿ ಹುಟ್ಟಿದ್ದ ಬಾಲಕ ಕಾರು ಸಾಮ್ರಾಜ್ಯದ ಒಡೆಯನಾದ ಕಥೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.